ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದ್ದರೂ ಸಹ ದಲಿತರ ಮೇಲಿನ ದೌರ್ಜನ್ಯಗಳು ನಡೆಯುತ್ತಲೇ ಇದೆ. ಬೆಂಗಳೂರಿನ ವರ್ತೂರು ಗ್ರಾಮದ ನಿವಾಸಿಗಳಾದ ಸಿ ಮುನಿರಾಜು ಮತ್ತು ಸುಮಿತ್ರ ದಂಪತಿಗಳು ಇವರು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದು, ಇದೇ ಗ್ರಾಮದ ಸವರ್ಣ್ಯರಾದ ಸುಬ್ರಮಣಿ ಎನ್ನುವ ವ್ಯಕ್ತಿ ದಲಿತ ಸಮುದಾಯದ ಕುಟುಂಬಕ್ಕೆ ಅನಗತ್ಯವಾಗಿ ಕಿರುಕುಳ ನೀಡುತ್ತಿದ್ದು, ಸುಬ್ರಮಣಿ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ದಲಿತ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಗುರುವಾರ ಪ್ರಜಾ ವಿಮೋಚನಾ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬೆಂಗಳೂರು ನಗರದ ವೈಟ್ಫೀಲ್ಡ್ ಡಿಸಿಪಿ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ಡಿಸಿಪಿ ವೈಟ್ಫೀಲ್ಡ್ ವಿಭಾಗದಲ್ಲಿ ಡಿಸಿಪಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿಯ ಉದ್ದೇಶ ವರ್ತೂರು ಸರ್ವೆ ನಂಬರು 119 ಸರ್ಕಾರಿ ಭೂಮಿಯಾಗಿದೆ. ಆ ಸರ್ಕಾರಿ ಭೂಮಿನಲ್ಲಿ ಸುಮಾರು 15-20 ವರ್ಷಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಸುಮಿತ್ರ ಕುಟುಂಬದವರು ಮನೆ ಕಟ್ಕೊಂಡಿದ್ದಾರೆ. ಈಗಾಗಲೇ 94C ಪ್ರಕಾರ ಅವರಿಗೆ ಹಕ್ಕುಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಏನು ಅರ್ಜಿ ಹಾಕಿದ್ರು ಆ ಮೆಜರ್ಮೆಂಟಿಗೆ ಹಕ್ಕುಪತ್ರ ಕಡಿಮೆ ಕೊಟ್ಟಿದ್ದಾರೆ. ಅದರ ಪೂರ್ವಕವಾಗಿ ಇನ್ನೂ ಹೆಚ್ಚಿನ ಮೆಜರ್ಮೆಂಟ್ ಕೊಡಬೇಕಂತ ಈಗಾಗಲೇ ನಾವು ಡಿ ಸಿ ಅವರಿಗೆ ಹೇಳಿದ್ದೀವಿ. ಸಂಬಂಧಪಟ್ಟ ತಹಶೀಲ್ದಾರ್ಗೂ ಮತ್ತು ಎ ಸಿ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಡಿ ಸಿ ಅವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ತಹಶೀಲ್ದಾರ್ಗೆ ಕೊಡೋದಕ್ಕೆ. ಅದರ ಮಧ್ಯೆ ಈಗ ಸುಬ್ರಮಣಿ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಸವರ್ಣೀಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಆತನ ಸುಮಾರು 13-14 ವರ್ಷಗಳಿಂದ ಇವರಿಗೆ ಸತತವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈಗ ಆತನ ಭೂಮಿಗೆ ಸಂಬಂಧಪಟ್ಟ ಇಲ್ಲ ಅಂದ್ರೂ ಕೂಡ ಅನೇಕ ಕಡೆ ಅನೇಕ ಇಲಾಖೆಗಳಿಗೆ ಉದ್ದೇಶಪೂರ್ವಕವಾಗಿ ಏನು ಮನವಿಗಳನ್ನು ಇವರ ವಿರುದ್ಧ ಕೊಡ್ತಕ್ಕಂಥದ್ದು, ತಹಶೀಲ್ದಾರ್ಗೆ ಕೊಡ್ತಕ್ಕಂಥದ್ದು ಮತ್ತು RI ಸೆಕ್ರೆಟರಿಗಳಿಗೆ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಇವರ ಹೆಣ್ಮಕ್ಳಿದ್ದಾರೆ, ಮದುವೆಗೆ ಬಂದಿರತಕ್ಕಂಥ ವಯಸ್ಸಿರ್ತಕ್ಕಂಥ 2 ಹೆಣ್ಮಕ್ಳಿದ್ದಾರೆ. ಮತ್ತು ವಾಸ ಮಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಡ್ರೋನನ್ನು ಬಿಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಕಿರುಕುಳವನ್ನು ಕೊಡ್ತಕ್ಕಂಥದ್ದು. ಇದರ ಉದ್ದೇಶ ಏನಂದರೆ ಅಲ್ಲಿ ಪರಿಶಿಷ್ಟ ಜಾತಿಯ ಮನೆಯವರು ಅಲ್ಲಿ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅದು ಮಾಡ್ತಾ ಇದ್ದಾನೆ. ಈಗ ನಾವು ಅದರ ಪೂರ್ವಕವಾಗಿ ಈಗಾಗಲೇ DCP ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಅಟ್ರಾಸಿಟಿ ಕೇಸ್ ಕೂಡ ಆತನ ಮೇಲೆ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಈಗ ಏನು ಆ ಉದ್ದೇಶ ಏನಿದೆ, ಆತನ ಉದ್ದೇಶ ಮನೆಯನ್ನು ಖಾಲಿ ಮಾಡಿಸೋದಕ್ಕೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಭಾಳ ಬಲಿಷ್ಠವಾಗಿದೆ. ನಾವು ಪ್ರಜಾ ವಿಮೋಚನಾ ಚಳುವಳಿ ಏನಿದೆ 40 ವರ್ಷಕ್ಕಿಂತ ಹೆಚ್ಚು ಹಿಂದಿನ ಸಂದರ್ಭಗಳಲ್ಲಿ ಪರಿಶಿಷ್ಟ ಜಾತಿ ಇತರೆ ಹಿಂದುಳಿದ ವರ್ಗದವರಿಗೆ ಗಲಾಟೆಗಳಾಗ್ತಾಯಿತ್ತು, ಅಟ್ರಾಸಿಟಿ ಪ್ರಕರಣಗಳು ಆಗ್ತಾಯಿತ್ತು. ಆದರೆ ಅವೆಲ್ಲ ಈಗ ನಿಂತೋಗಿದೆ. ಹಂಗಾಗಿ ಏನು ಇವತ್ತು DCP ಅವರು ಒಪ್ಕೊಂಡಿದ್ದಾರೆ, ಅವನ್ನ ಕರೆಸಿ ವಾರ್ನ್ ಮಾಡಿ ಯಾವುದೇ ಕಾರಣಕ್ಕೂ ಸುಮಿತ್ರ ಕುಟುಂಬದವರಿಗೆ ಅಥವಾ ಅವ್ರ ಮನೆಯವರಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು, ಆ ರೀತಿ ನಾನು ಕ್ರಮ ಜರುಗಿಸ್ತೇನೆ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇನ್ನು ಮುಂದಿನ ದಿನಗಳೇನಾದರೂ ಆತನ ವರ್ತನೆ ಪುನರಾವರ್ತನೆ ಆದರೆ ನಾವು ಕೂಡ ಈ ರಾಜ್ಯದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆತನ ವಿರುದ್ಧ ಭಾಳ ಕಠಿಣವಾದ ಕ್ರಮ ಜರುಗಿಸ್ಬೇಕಂತ ಚಳುವಳಿಯಿಂದ ಕೂಡ ಹೋರಾಟವನ್ನು ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತೇನೆ. ನಮಸ್ಕಾರ ಎಲ್ರಿಗೂ. ನಾವು ಪರಿಶಿಷ್ಟ ಜಾತಿಯಿಂದ ಸೇರಿರೋರು ಅಂತೇಳಿ ನಮಗೆ ಬೇರೆ ಜಾತಿಯವರಿಂದ ತುಂಬ ತೊಂದರೆ ಕಿರುಕುಳ ನಡೀತಾ ಇದೆ. ನನಗೂ 2 ವಯಸ್ಸಿಗೆ ಬಂದರೆ ಹೆಣ್ಮಕ್ಳಿದ್ದಾರೆ, ಮದುವೆ ಮಾಡಬೇಕಂತಿದ್ದೀರಿ. ನಾವು ಮನೆ ಫಸ್ಟ್ ಹಳೆ ಮನೆ ಇತ್ತು, ಅದು ಬಿದ್ದಾಗ ಇದರಲ್ಲಿತ್ತು, ಅದನ್ನು ಕೆಡವಿ ಈಗ ಹೊಸ ಮನೆ ನಿರ್ಮಾಣ ಮಾಡ್ತಾಯಿದ್ದೀರಿ. ಆದ್ದರಿಂದ ಅವರು ನಮ್ಮ ಪರಿಶಿಷ್ಟ ಜಾತಿಯವರು ನಮ್ಮ ಮನೆ ಪಕ್ಕದಲ್ಲಿ ಇರಬಾರ್ದು ಅಂತ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಥರ ಎಲ್ಲ ತೊಂದರೆ ಕೊಡ್ತಾರೆ. ನಮ್ಮ ಮಕ್ಕಳು ನಮಗೆ ಡ್ರೋನ್ ಬಿಡೋದು ಮುಖಾಂತರ, ಫೋಟೋ ವಿಡಿಯೋ ಮುಖಾಂತರ ಅವ್ರ ಮನೆ ಹತ್ರ ಮಾಡೋ ಕೆಲಸದಾರರು ಸಮೇತ ಸೇರಿಸಿ ನಮಗೆ ಬೇರೆ ಬೇರೆ ರೀತಿಯಿಂದ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಮಂತ್ರಿಯವರಿಗೆ, ಎಲ್ಲ ಮಂತ್ರಿ MLAಗಳಿಗೆ ನಾನು ಕೇಳ್ಕೊಳೋದು ಏನಂದರೆ, ಇಂಥವ್ರ ಕಡೆಯಿಂದ ನಮ್ಮಂಥ ಬಡವರು ಬಡಪಾಯಿಗಳನ್ನ ನೀವೇ ಕಾಪಾಡಬೇಕೆಂದು ತಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ನಮ್ಮ ನಮಸ್ಕಾರಗಳು. ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ವರ್ತೂರು ಗ್ರಾಮ ಸರ್ವೆ ನಂಬರ್ 119ರಲ್ಲಿ ಸುಮಿತ್ರ ಮತ್ತು ಅವರ ಯಜಮಾನರಾದಂಥ ಮುನ್ರಾಜ್ ಅವರು ವರ್ತೂರು ಪಂಚಾಯತಿಯಲ್ಲಿ ಅರೆ ಸರ್ಕಾರಿ ನೌಕರನಾಗಿ ಗ್ರಾಮ ಗುಮಾಸ್ತನಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಅವರು ಏನೊಂದು 25 ವರ್ಷಗಳಿಂದ ಆ ಸರ್ವೆ ನಂಬರಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದು, ಅವರು 94C ಅಡಿನಲ್ಲಿ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಅವ್ರಿಗೆ ಹಕ್ಕುಪತ್ರ ಸಹ ತಗೊಂಡಿರ್ತಾರೆ.
ಅವರು ಆಗಿನ ಕಾಲಕ್ಕೆ ಆಗಿನ ಸುತ್ತೋಲೆ ಪ್ರಕಾರ ಅವರು 1500 ಅಡಿಗೆ ಮನೆ ಕಟ್ಟಿ ಅರ್ಜಿಯನ್ನು ಸಹ ಹಾಕ್ಕೊಂಡಿರ್ತಾರೆ. ಅದರಂತೆ ಅವರು ಹಕ್ಕುಪತ್ರ ಬರ್ತೈತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಏನು ಸರ್ಕಾರ ಇತ್ತೀಚೆಗೆ BBMP ವ್ಯಾಪ್ತಿಯಲ್ಲಿ 600 ಅಡಿಗಳು ಮಾತ್ರ ಮಂಜೂರು ಮಾಡೋಕ್ಕೆ ಸುತ್ತೋಲೆ ಹೊರಡಿಸಿದ್ರು. ಆ ಪ್ರಕಾರ ಅವ್ರಿಗೆ 600 ಅಡಿಗೆ ಮಾತ್ರನೇ ಹಕ್ಕುಪತ್ರವನ್ನು ನೀಡಿರ್ತಾರೆ. ಮುಂದುವರೆದು ಅವರು ಇದ್ರ ಬಗ್ಗೆ AC ಮತ್ತು DCಗಳಿಗೆ ಮನವಿನೂ ಕೊಟ್ಟಿರ್ತಾರೆ. ನಾವು ಮುಂಚೆನೇ 1500 ಅಡಿ ಮನೆ ಕಟ್ಕೊಂಡಿದ್ವಿ, ನಮ್ಗೆ ಹೆಚ್ಚುವರಿಯಾಗಿ ತಿದ್ದುಪಡಿ ಮಾಡಿಕೊಡ್ಬೇಕಂತೇಳಿ ಅವ್ರ ಮನವಿಗಳನ್ನು ಸಹ ಹಾಕ್ಕೊಂಡಿರ್ತಾರೆ. ಈ ಮಧ್ಯೆ ಸುಮಾರು 12 ವರ್ಷಗಳಿಂದ ಪಕ್ಕದಲ್ಲೇ ಮನೆ ಕಟ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಸವರ್ಣೀಯ ಜನಾಂಗಕ್ಕೆ ಸೇರಿರ್ತಾರೆ. ಇವರು ದಲಿತ ಕುಟುಂಬಕ್ಕೆ ಸೇರಿರುವವರು ನಮ್ಮ ಮನೆ ಪಕ್ಕದಲ್ಲಿ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಹಲವಾರು ಜಾಗದಲ್ಲೂ ಕಂದಾಯ ಇಲಾಖೆಗಳಲ್ಲಿ ಹೋಗಿ ಸರ್ಕಾರಿ ಜಾಗನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ ಅಂತೇಳಿ ದೂರುಗಳನ್ನ ಕೊಡ್ತಾರೆ. ಅದೇ ವ್ಯಕ್ತಿ ಮೊನ್ನೆ ಸಿವಿಲ್ ನ್ಯಾಯಾಲಯದಲ್ಲಿ ಹೋಗಿ ನನ್ನ ಸ್ವಂತ ಜಾಗನ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತ ವಿಭಿನ್ನವಾಗಿ ಅವ್ರಿಗೆ ಬೇಕು ಅಂತ ಕುತಂತ್ರ ಮಾಡಿ ಅವ್ರಿಗೆ ಮಾನಸಿಕವಾಗಿ 12 ವರ್ಷಗಳಿಂದ ತೊಂದರೆ ಕೊಟ್ಕೊಂಡೇ ಬಂದಿರ್ತಾರೆ. ಈ ನಡುವೆ ಅವನೇನು ಸಿವಿಲ್ ಕೋರ್ಟಲ್ಲಿ ಮೊಕದ್ದಮೆಯನ್ನು ಹೂಡಿದ್ದ ಆ ದಾವೆಯು 2015ರಲ್ಲಿ ವಜಾ ಆಗಿರ್ತದೆ. ಅದಾದಮೇಲೆ ಅವನು ಸಣ್ಣ ಪುಟ್ಟ ಕಿರುಕುಳ ಕೊಡೋದ್ರಿಂದ ಇವರು ಅರೆ ಸರ್ಕಾರಿ ನೌಕರದಲ್ಲಿರೋದ್ರಿಂದ ಮುನ್ರಾಜ್ ಅವರು ಅದನ್ನೆಲ್ಲ ಸಹಿಸ್ಕೊಂಡು ಬಂದಿರ್ತಾರೆ. ಈ ನಡುವೆ 2023ರಲ್ಲಿ ಅವ್ರ ಮನೆ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದರಿಂದ ದಬ್ಬಿಟ್ಟು ಹೊಸ ಮನೆ ಕಟ್ಕೊಳಕ್ಕೆ ಮುಂದಾಗಿರ್ತಾರೆ. ಆಗ ಮತ್ತೆ ಅವನು ಹಳೆ ಚಾಲಿಯನ್ನೇ ಮುಂದುವರಿಸಿ ಕಂದಾಯ ಇಲಾಖೆಗಳಲ್ಲಿ ಹೋಗಿ ಮತ್ತೆ ಸರ್ಕಾರಿ ಜಾಗನ ಒತ್ತುವರಿ ಮಾಡ್ತಾರೆ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಸಿವಿಲ್ ನ್ಯಾಯಾಲಯದಲ್ಲಿ ಹೋಗಿ ಮತ್ತೆ ಇನ್ನೊಂದು ಪ್ರಕರಣವನ್ನು ದಾಖಲು ಮಾಡಿ ನನ್ನ ಸ್ವಂತ ಜಾಗ ಅಂತೇಳಿ ವಿಭಿನ್ನವಾಗಿ 2 ಥರ ಹೇಳಿಕೆಗಳು ಕೊಟ್ಕೊಂಡು ಉದ್ದೇಶಪೂರ್ವಕವಾಗಿ SC ಜನಾಂಗಕ್ಕೆ ತೊಂದರೆ ಕೊಡಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡು ಅವನು ಈ ಕುತಂತ್ರ ಎಲ್ಲ ಮಾಡ್ತಾ ಇರ್ತಾನೆ. ಈ ಮಧ್ಯೆ ಸುಮಿತ್ರವ್ರು ಹೋಗಿ ಕಂಪ್ಲೇಂಟ್ ಸಹ ಕೊಟ್ಟಿರ್ತಾರೆ. ಒಂದು 12 ಗಂಟೆ ರಾತ್ರಿಯಲ್ಲಿ ಅವ್ರಿಗೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿರೋ ಸಲುವಾಗಿ ವರ್ತೂರು ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿರ್ತಾರೆ. ಸದರಿ ವರ್ತೂರು ಠಾಣೆಯಲ್ಲಿ ಏನೂ ಕ್ರಮ ವಹಿಸದೇ ಇರೋದ್ರಿಂದ ಅದನ್ನು ಬಳೆಡ್ನಿದ್ದಾನೆ, ಆಮೇಲೆ ಇನ್ಫ್ಲೂಯೆನ್ಸ್ ತಗೊಂಬಂದು ಅದನ್ನು ಸ್ಟಾಪ್ ಮಾಡಿರ್ತಾರೆ. ಈ ಬಗ್ಗೆ ACP ಮೇಡಮ್ ಅವರು ಕೂಡ ಅವರು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ACP ಮೇಡಮ್ ಅವ್ರನ್ನ ಕರೆದು ತಿಳಿವೇಳಿ ಏನು ಕಂಪ್ಲೇಂಟು ವಿಚಾರಣೆ ಹಂತದಲ್ಲಿರಬೇಕಾದ್ರೇ ಮುನ್ರಾಜ್ ಅವ್ರನ್ನ ಬೇಕು ಅಂತೇಳಿ ಪ್ರಚೋದನೆ ಮಾಡಿ ಮನೆ ಹತ್ರ ಹೋಗಿ ಜಗಳ ಬರೋಂಥ ಮಾಡಿ ಬಾರೋ ಟೇಷನ್ಗೆ ಹೋಗೋಣ ಅಂತೇಳಿ ಮುನ್ರಾಜ್ ಅವ್ರು ಕರೆದಾಗ ಬಾರೋ ನೋಡೋಣ ಅಂತೇಳಿ ಮುಂದೆ ಹೋಗಿರ್ತಾರೆ ಕಾರಲ್ಲಿ. ಇವ್ರು ಹಿಂಬಾಲಿಸ್ಕೊಂಡು ಹೋದಾಗ ಅವನು ಕುತಂತ್ರ ಮಾಡಿ ಫಸ್ಟೇ ನಿಯೋಜಿತವಾಗಿ ಏನು ಅಂದ್ಕೊಂಡಿದ್ದ ಅದರಂತೆ ಹೋಗಿ ಕ್ಯಾಮ್ರಾ ಇರ್ತಕ್ಕಂಥ ಸ್ಥಳದಲ್ಲೇ ಕಾರನ್ನು ನಿಲ್ಲಿಸ್ಕೊಂಡಿರ್ತಾನೆ. ಇವ್ರು ಹೋಗಿ ಆ ಕಾರ್ ಬಳಿ ಅವನು ಗ್ಲಾಸ್ ಕ್ಲೋಸ್ ಮಾಡ್ಕೊಂಡಿದ್ದಾಗ ಬಾರೋ ಹೋಗೋಣ, ಯಾಕೋ ಇಲ್ಲಿ ನಿಲ್ಲಿಸಿದ್ಯಾ ಅಂತ ಕರೀತಾನೆ. ಆ ಕಾರ್ನ ಹಚ್ಚಕ್ಕೆ ಹಿಂದಿಂದನೇ ರಿವರ್ಸ್ ಮಾಡ್ತಾನೆ ಅವ್ರ ಮೇಲೆ. ಆಗ ಅವ್ರ ಕಾಲಿಂದ ಒದ್ದಿರ್ತಾರೆ ಮುನ್ರಾಜ್ ಅವರು. ಅದಾದಮೇಲೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಸ್ಟೇಷನ್ ಬಳಿನೇ ಕ್ಯಾಮ್ರಾ ಇರೋ ಜಾಗದಲ್ಲಿ ಅಲ್ಲಿ ಕೂಡ ನಿಲ್ಲಿಸ್ತಾನೆ ಸುಬ್ರಹ್ಮಣ್ಯ ಅವರು ಅಲ್ಲಿ ಹೋಗಿ ಬಾರೋ ಇವಾಗ ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಕೈಯಿಂದ ಅವ್ರನ್ನ ಕರ್ಕೊಳಕ್ಕೆ ಹೋದಾಗ ಕೈ ತಗಲಿ ಆಕಸ್ಮಿಕವಾಗಿ ಗ್ಲಾಸ್ ಹೊಡೆದಿರೋದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದಾದಮೇಲೆ ಮುನ್ರಾಜ್ ಅವರು ಹೋಗಿ ಮತ್ತೆ ಅವ್ರೇನಿದೆ ಅಟ್ರಾಸಿಟಿ ಅಡಿಯಲ್ಲಿ ಅವ್ರ ಮೇಲೆ FIR ಹಾಕ್ಬೇಕಂತೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಎಲ್ಲೋ ಒಂದು ಕಡೆ ನನ್ನ ಮೇಲೆ ಅಟ್ರಾಸಿಟಿ ಆಗಿಬಿಡುತ್ತೆ ಅನ್ನೋ ಉದ್ದೇಶದಿಂದ ಅವನು ಹೋಗಿ ಕೌಂಟ್ರು FIR ಒಂದು ಹಾಕ್ಸಿರ್ತಾರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಬಗ್ಗೆ ಇಬ್ಬರಿಗೂ ಕ್ಲಾಶ್ ಆಗಿ ಅವ್ರ ಕಡೆನೂ FIR ಹಾಕಿ ನಮ್ಮದು ಅಟ್ರಾಸಿಟಿ FIR ಆಗಿದೆ. ಅವ್ನು ಬೇಕು ಅಂತೇಳಿ ಪ್ರಚೋದನೆ ಮಾಡಿ 307 ಅಡಿನಲ್ಲಿ ಇವ್ರನ್ನ ಸರ್ಕಾರಿ ಕೆಲಸದಿಂದ ತೆಗಿಸ್ಬೇಕು ಅಂತೇಳಿ ಮೂಲ ಉದ್ದೇಶ ಇಟ್ಕೊಂಡು ಕುತಂತ್ರದಿಂದ ಅವನು ಕಂಪ್ಲೇಂಟನ್ನು ಕೊಟ್ಟು ಅವನು ಇನ್ಫ್ಲೂಯೆನ್ಸ್ ತಂದು ಸುಳ್ಳು FIRನ್ನು ದಾಖಲು ಮಾಡಿರ್ತಾರೆ. ಈ ಬಗ್ಗೆ ನಾವು ಆ FIRನ ಕ್ವಾಶ್ ಮಾಡಬೇಕಂತೇಳಿ ಮಾನ್ಯ DCP ಅವ್ರಿಗೂ ಮನವಿ ಮಾಡಿರ್ತೀವಿ. ಆಮೇಲೆ ಈಗ ಏನು ಸುಮಿತ್ರಾ ಮುನ್ರಾಜ್ ಅವರು ಇದ್ದಾರೆ ಅವರಿಗೆ ಸೂಕ್ತ ರಕ್ಷಣೆ ಕೊಟ್ಟು ಅವ್ರಿಗೆ ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋದ್ರಿಂದ ಇವನು ಡ್ರೋನು ಮತ್ತು ಹಲವಾರು ಬಾರಿ 1000-2000 ಫೋಟೋ ಮತ್ತು ಡ್ರೋನ್ ವೀಡಿಯೋಗಳು ಅವ್ನ ಮೊಬೈಲಲ್ಲಿ ಇದನ್ನೆಲ್ಲ ವರ್ತೂರು ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ನ ಮನವಿ ಮಾಡ್ತೀನಿ. ದಯಮಾಡಿ ಅವ್ನ ಫೋನ್ನ ನಿಮ್ಮ ವಶಕ್ಕೆ ತಗೊಂಡು ಪರಿಶೀಲನೆ ಮಾಡಿ ಅವನ ವಿರುದ್ಧ ಅದು ಏನು ಡ್ರೋನ್ ಬಿಟ್ಟಿದ್ದಾನೆ ಅದು ಕಾನೂನು ಬಾಹಿರವಾಗಿದೆ. ಆ ಮುಖಾಂತರ ಅವ್ನಿಗೆ ಇನ್ನೊಂದು FIR ಹಾಕಿ ಅದನ್ನು ಅವ್ನಿಗೆ ತಿಳಿ ಹೇಳಿ ಅವ್ನಿಗೆ FIR ಹಾಕಿ ಅದು ಕಾನೂನು ಬಾಹಿರಾಗಿರೋದ್ರಿಂದ ಕ್ರಮ ವಹಿಸಬೇಕು. ಅದೇ ಸಮಯದಲ್ಲಿ ನಾವು DCP ಅವ್ರಿಗೆ ಏನು ಮನವಿ ಮಾಡಿದ್ದೀರಿ ಅಂದರೆ ಇವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕು, ಜೀವ ಬೆದರಿಕೆ ಇದೆ ಅವ್ರ ಕಡೆಯಿಂದ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ವರ್ತೂರು ಪೊಲೀಸ್ ಠಾಣೆಯವರೇ ಇದಕ್ಕೆ ಕಾರಣ ಅಂತೇಳಿ ನಾವು ಈ ಮುಖಾಂತರ ಮನವಿ ಕೊಟ್ಟಿರ್ತೀವಿ.